ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವಿರಬೇಕು. ಇವತ್ತು ವ್ಲಾಗು ಯಾವುದಪ್ಪ ಅಂತಂದರೆ, ಹುಬ್ಳಿಯಿಂದ ಬೆಂಗಳೂರಿಗೆ ಜನಶತಾಬ್ದಿ ಎಕ್ಸ್ಪ್ರೆಸ್ಸು ಟ್ರೈನ್ ನಂಬರ್ 12080. ಇದು ಮಧ್ಯಾಹ್ನ 2 ಗಂಟೆ 5 ನಿಮಿಷಕ್ಕೆ ಹುಬ್ಳಿಯಿಂದ ಓಡುತ್ತೆ. ರಾತ್ರಿ 8:25ಗೆ ಯಶವಂತಪುರ ಬಂದು ಸೇರುತ್ತೆ. ಸೊ ಈಗ ನೀವು ನೋಡ್ತಾ ಇರೋದು AC ಚೇರ್ ಕಾರ್ ಇದು. ಇದ್ರದ್ದು ಫೇರ್ ಬಂದ್ಬಿಟ್ಟು 920 ರೂಪಾಯಿ ಆಗುತ್ತೆ. ಇದಕ್ಕೆ ಟೋಟಲಾಗಿ 10 ಸ್ಟಾಪ್ ಇರುತ್ತೆ. ಯಶವಂತಪುರ ಮೆಜೆಸ್ಟಿಕ್ ಸೇರೋಷ್ಟೆಲ್ಲ 10 ಸ್ಟಾಪ್ ಆಗುತ್ತೆ. ಸೊ ಲಿಮಿಟೆಡ್ ಸ್ಟಾಪ್ ಅಷ್ಟೇ ಇರುತ್ತೆ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಈ ಟ್ರೈನಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ರೈತರು ಬೆಳೆಗಳು ಬೆಳೀತಾರದು, ಈ ಜೋಳ, ಆಮೇಲೆ ಇವು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಇದೆಲ್ಲ ನೋಡೋಕ್ಕೆ ಸಾಕಷ್ಟು ಸಿಗುತ್ತೆ. ತುಂಬ ಚೆನ್ನಾಗೂ ಇರುತ್ತೆ. ತುಂಬ ಸಣ್ಣ ಸಣ್ಣ ಸ್ಟೇಷನ್ಗಳೆಲ್ಲ ಬರ್ತಾ ಇರ್ತವೆ. ಅವೆಲ್ಲ ಸ್ಕಿಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾಕಂದರೆ ಟ್ರೈನು ಕೂಡ ಅಲ್ಲಿ ನಿಲ್ಲೋದು ಇಲ್ಲ, ಅದಕ್ಕೆ ಸ್ಟಾಪು ಇಲ್ಲ. ಇದು ಹುಬ್ಳಿ ಬಿಟ್ಟರೆ ಫಸ್ಟು ಹಾವೇರಿಯಲ್ಲಿ ನಿಲ್ಲುತ್ತೆ, ಆಮೇಲೆ ರಾಣಿಬೆನ್ನೂರು ಬರುತ್ತೆ, ದಾವಣಗೆರೆ ಬರುತ್ತೆ. ಈ ಥರ ಲಿಮಿಟೆಡ್ ಸ್ಟಾಪೇ ಇರುತ್ತೆ. ಇನ್ನೊಂದೇನೆಂದರೆ ಮೈಕ್ ಬೇರೆ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಅದಕ್ಕೆ ವಾಯ್ಸ್ ಓವರು ಮೈಕ್ ಹೊಡೆದ್ರೆ ವಾಯ್ಸು ಕ್ಲಿಯರಿಟಿ ಬರಲ್ಲ. ಅಂದರೆ ಒಂದ್ಸತಿ ಏನಂದರೆ ಟ್ರೈನ್ ಹೋಗೋ ಸೌಂಡು ಇರುತ್ತಲ್ಲ, ಸೊ ಹಾಗಾಗಿ ನಾಯ್ಸ್ ಜಾಸ್ತಿ ಬರುತ್ತೆ. ಮೊಬೈಲಲ್ಲಿ ಅದು ಸರಿಯಾಗಿ ರೆಕಾರ್ಡ್ ಆಗಲ್ಲ. ಅದಕ್ಕೆ ನಾನು ಇದಕ್ಕೆ ವಾಯ್ಸ್ ಓವರ್ ವಂದೇ ಭಾರತ್ ಟ್ರೈನು ಇದಕ್ಕಿಂತ ಒಂದು 1 ಅವರ್ ಮುಂಚೆ ಬಂದು ಬ್ಯಾಂಗ್ಳೂರು ಸೇರುತ್ತಷ್ಟೇ. ಬಟ್ ವಂದೇ ಭಾರತ್ಗೂ ಇದಕ್ಕೂ ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ರೆ ಅಂದರೆ ವಂದೇ ಭಾರತ್ 1360 ರೂಪಾಯಿ ಏನೋ ಇದೆ. ಸೊ ಇದು ನಿಮಗೆ 700 ರೂಪಾಯಿ ಬುಕ್ಕಿಂಗ್ ಚಾರ್ಜಸ್ ಎಲ್ಲ ಸೇರಿದ್ರೆ ಒಂದು 100-150 ರೂಪಾಯಿ ಅಷ್ಟೇ ಜಾಸ್ತಿ ಬೀಳುತ್ತೆ. ಸೊ ಹಾಗಾಗಿ ವಂದೇ ಭಾರತ್ನ ಕಂಪೇರ್ ಮಾಡಿದ್ರೆ ಇದು ಬೆಸ್ಟು. ಬಟ್ ಏನಂದರೆ ವಂದೇ ಭಾರತಲ್ಲಿರೋ ಅಂಥ ಫೆಸಿಲಿಟೀಸ್ ಇದರಲ್ಲಿರೋದಿಲ್ಲ. ನೀವು ಇದಕ್ಕಷ್ಟೇ ನೋಡ್ಬೋದು. ಫೆಸಿಲಿಟಿ ಬೇಕು ಅಂತಂದರೆ ಪ್ಲಸ್ಸು ಈ ನಾಯ್ಸ್ ಎಲ್ಲ ಇರ್ತಿರೋದು ಅಂತ ವಂದೇ ಭಾರತದಲ್ಲಿ ಇರಬೇಕು. ಇದರಲ್ಲಿ ಏನಂದರೆ ಈ ಸೌಂಡೆಲ್ಲ ಇರುತ್ತೆ, ಆದರೆ ವಂದೇ ಭಾರತಲ್ಲ ಅದೆಲ್ಲ ಬರಲ್ಲ. ನಿಮಗೆ ಚೆನ್ನಾಗಿರುತ್ತೆ, ವಂದೇ ಭಾರತು ಚೆನ್ನಾಗಿರುತ್ತೆ. ಏನಂದರೆ ಪ್ರೈಸ್ ಇದೆ, ಇದಕ್ಕೆ ಕಮ್ಮಿ ಬೇಕು, ಅದಕ್ಕೆ ಜಾಸ್ತಿ. ಇದಕ್ಕೆ 700 ರೂಪಾಯಿ ಇದ್ರದ್ದು ಚಾರ್ಜಸ್ ಅಂತಂದರೆ ಚಾರ್ಜಸ್ ಬಿಟ್ಟು ಅದು ವಂದೇ ಭಾರತದಲ್ಲಿ 1360 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನು ಅದರಲ್ಲಿ ಊಟ, ಟೀ, ಸ್ವಲ್ಪ ಸ್ನ್ಯಾಕ್ಸ್ ಇದರಲ್ಲಿ ಏನೂ ಪ್ರಾಬ್ಲಮ್, ಇದರಲ್ಲೆಲ್ಲ ನಾವೇ
ದಾವಣಗೆರೆ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ನಿಂತಿತ್ತು ಗಾಡಿ ಇದು. ಸೊ ಇಲ್ಲಿ 2 ನಿಮಿಷನೇನೋ ಇದಿರುತ್ತೆ. ಸೊ ಅಲ್ಲಿಂದ ಆಮೇಲೆ ತಿರ್ಗಾ ಓಡುತ್ತಲ್ವಾ. ಬಟ್ ಏನಂದರೆ ಇಲ್ಲಿ ನಿಮಗೆ ದೋಸೆ ಎಲ್ಲ ಬರ್ತಾ ಇರುತ್ತೆ. 50 ರೂಪಾಯಿಗೆ 2 ಬೆಣ್ಣೆ ದೋಸೆ ಸಿಗುತ್ತೆ. ಸೊ ಆರಾಮಾಗಿ ತೊಗೊಂಡು ತಿನ್ಬೋದು. ಬಟ್ ಒಂದೇ ಭಾರತಲ್ಲಿ ನಿಮಗೆ ಅವರೇ ಊಟ ಕೊಟ್ಬಿಡ್ತಾರಲ್ಲ, ಹಾಗಾಗಿ ಏನಿಲ್ಲ. ನಾರ್ಮಲ್ ಜನಕ್ಕೆ ಒಂದೇ ಭಾರತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಿಸ್ನೆಸ್ ಟ್ರಿಪ್ ಹೋಗೋರಿಗೆ ಅವ್ರಿಗೆ ಕಂಫರ್ಟಬಲ್ ಬೇಕಲ್ಲ, ಅವ್ರಿಗೆ ಅದು ಕರೆಕ್ಟ್ ಇರುತ್ತೆ. ನಾರ್ಮಲ್ ಜನಕ್ಕೆ ಈ ಟ್ರೈನ್ ಚೆನ್ನಾಗಿರುತ್ತೆ. ಎಲ್ಲ ಬರುತ್ತೆ ಈ ಟ್ರೈನಲ್ಲಿ. ನಿಮಗೆ ತಿನ್ನೋ ತಿಂಡಿನೂ ಬರ್ತವೆ, ದೋಸೆ ಬರ್ತವೆ, ಇಡ್ಲಿ ಎಲ್ಲ ಬರ್ತವೆ. ಹಾಗಾಗಿ ಇದು ಏನು ತೊಂದರೆ ಇಲ್ಲ. ಒಂದೇ ಭಾರತ ಸಾಯಂಕಾಲ 7:00ವರೆಗೆ ಬಂದು ಯಶವಂತಪುರ ರೀಚ್ ಆಗುತ್ತೆ. ಇದು 8:00ವರೆಗೆ ರೀಚ್ ಆಗುತ್ತೆ. ಇಷ್ಟೇ ಆಗುತ್ತೆ. ಅಡಿಕೆ ಮರಗಳು ನೋಡಿ ಸಿಕ್ಕಾಪಟ್ಟೆ ಕಾಣಿಸ್ತವೆ. ಆ ಕಡೆ ಎಲ್ಲ ಬಂದು ನಿಮಗೆ ಅಡಿಕೆ ಮರ, ತೆಂಗಿನ ಮರ ಇವೆಲ್ಲ ಜಾಸ್ತಿ ಸಿಗುತ್ತೆ. ಸೊ ವ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಅಡಿಕೆ ಮರಗಳು ಇದಾಕಿರೋದು ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇಲ್ಲ. ಈ ಜನಶತಾಬ್ದಿನೂ ಒಳ್ಳೆ ಟ್ರೈನೇ. ಯಾಕಂತಂದರೆ ಫಸ್ಟ್ ಆ್ಯಕ್ಚುಲಿ ಇದೇ ಇದ್ದಿದ್ದು ಒಂದೇ ಭಾರತಕ್ಕಿಂತ ಮುಂಚೆ. ಇದನ್ನು ಒಳ್ಳೆ ಟ್ರೈನೇ. ಆರಾಮಾಗಿ ಜರ್ನಿನೂ ಮಾಡ್ಬೋದು. ಏನು ಅಂತ ಬೋರು ಓಡಿಸೋದಿಲ್ಲ, ಬೇಗನೆ ಬರ್ತಾನೆ. ಅದೇ ಒಂದೇ ಭಾರತ ಅದು ಬೇರೆ ಕ್ಯಾಟಗಿರಿ ಥರ, ಇದು ಬೇರೆ ಕ್ಯಾಟಗಿರಿ. ಸೊ ಇದು ಚೆನ್ನಾಗಿದೆ, ಸ್ಪೀಡು ಇದೆ ಗಾಡಿ, ಲಿಮಿಟೆಡ್ ಸ್ಟಾಪ್ ಇದೆ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ರೇಟ್ ನೋಡ್ಕೊಳಕ್ಕೆ ಹೋದರೆ ಇದು ತುಂಬಾ ಕಮ್ಮಿ ಇದೆ. ನೀವು ಸೀಟಿಂಗಲ್ಲಿ ಹೋಗ್ತೀನಿ ಅಂತಂದರೆ ನಿಮ್ಗೆ 210 ರೂಪಾಯಿ, ಅದು ಭಾಳ ಚೀಪಲ್ಲಿ ಇರುತ್ತೆ ರೇಟು. 210 ರೂಪಾಯಿ ಕೊಟ್ಟು ನೀವು ಹುಬ್ಳಿಯಿಂದ ನೀವು ಬ್ಯಾಂಗ್ಳೂರಿಗೆ ಆರಾಮಾಗಿ ಬರ್ಬೋದು. ಏಕೆಂತಂದರೆ ಆ ಇದರಲ್ಲಿ ಬಸ್ಗೂ ಕೂಡ ಕಮ್ಮಿ ಆಯಿತು. ಬಸ್ ರೇಟು ನಿಮಗೆ ಹತ್ತತ್ರ 350-400 ರೂಪಾಯಿ ಗಂಟನೇನೋ ಇದ್ದಂಗಿದೆ. ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ. ಆದರೆ ನೀವು ಟ್ರೈನಲ್ಲಿ ಬಂದರೆ ನೋಡಿ, ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ 210 ರೂಪಾಯಿಗೆ ನೀವು ಬ್ಯಾಂಗ್ಳೂರು ಬಂದು ಸೇರ್ಕೊಬಿಡ್ಬೋದು. ಟ್ರೈನ್ ಇದು ಎಷ್ಟು ಚೀಪಾಗಿದೆ ನೋಡಿ. ಯಾಕಂದರೆ 210 ರೂಪಾಯಿಗೆ ಆರಾಮಾಗಿ ಬ್ಯಾಂಗ್ಳೂರು ಬಂದು ಸೇರ್ಕೊಬಿಡ್ಬೋದು. ಸೇಮ್ ಅದೇ ಬಸ್ಸು ಏನು ಟೈಮಿಂಗ್ಸ್ ಬರುತ್ತೆ ಅದಕ್ಕಿಂತ ಇದು 1 ಗಂಟೆ ಬರುತ್ತೆ. ಸೊ ಹಂಗಾಗಿ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು. ತುಂಬ ಜನ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಗಾಡಿ ಅಂತೂ ರಶಲ್ಲೇ ಬರುತ್ತೆ, ರಶಲ್ಲೇ ಬರುತ್ತೆ. ಏನಂದರೆ ಪ್ರತಿ ದಿವಸ ಇದು ನಿಮಗೆ 2 ಗಂಟೆಗೆ 5 ನಿಮಿಷಕ್ಕೆ ಹುಬ್ಳಿಯಿಂದ ಹೋಗುತ್ತೆ. ಇದು ಬ್ಯಾಂಗ್ಳೂರಿಂದ ಹೊರಟು ಮತ್ತೆ ವಾಪಸ್ ಇಲ್ಲಿ ಬ್ಯಾಂಗ್ಳೂರು ವಾಪಸ್ ಹೋಗುತ್ತೆ. ಬ್ಯಾಂಗ್ಳೂರಿಗೆ ಮುಗಿಸ್ಬಿಟ್ಟು 6 ಗಂಟೆಗೆ ಬರುತ್ತೆ, 6 ಗಂಟೆ 6:30 ಬರುತ್ತೆ. ಸೊ ಹಂಗಾಗಿ ಮಧ್ಯಾಹ್ನ 1 ಗಂಟೆ 25 ನಿಮಿಷಕ್ಕೇನೋ ಹುಬ್ಳಿ ಬರುತ್ತೆ. ಮಾತ್ರ 2 ಗಂಟೆ 5 ನಿಮಿಷಕ್ಕೆ ಅಲ್ಲಿಂದ ಹೊರಟು
ರಾತ್ರಿ 9:15ಕ್ಕೆ ಬ್ಯಾಂಗ್ಳೂರಿಗೆ ಬರುತ್ತೆ.